Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ರೇವಣ್ಣರನ್ನ ವಿದೇಶಕ್ಕೆ ಕಳಿಸಿದ್ದು ಸಿದ್ದರಾಮಯ್ಯ. ಇದು ನನ್ನ ನೇರವಾದಂತ ಆರೋಪ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ವಿದೇಶಕ್ಕೆ ಕಳಿಸಿದ್ದೇ ಸಿದ್ದರಾಮಯ್ಯ. ಇದು ನನ್ನ ಡೈರೆಕ್ಟ್ ಆರೋಪ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ವಾಗ್ದಾಳಿ. ಪ್ರಜ್ವಲ್ರನ್ನ ವಿದೇಶಕ್ಕೆ ಕಳಿಸಿದ್ದು ಸಿದ್ದರಾಮಯ್ಯ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಜೋಶಿ ಹೇಳಿದ್ದಾರೆ. ಕಳಿಸಿದ್ದು ನನ್ನ ನೇರವಾದ ಎಲಿಗೇಷನ್ ಇದೆ, ಸಿದ್ದರಾಮಯ್ಯನವರೇ ಕಳಿಸಿದ್ದಾರೆ. ಇದು ಯಾವುದೇ ಅನುಮಾನ ಇಲ್ಲಿದೆ. ಸಿದ್ದರಾಮಯ್ಯನವರೇ ಅವ್ರನ್ನ ಕಳಿಸಿದ್ದಾರೆ. ಕಳಿಸಿ ಈಗ ಡ್ರಾಮಾ ಮಾಡೋದಕ್ಕೆ ಕೇಂದ್ರಕ್ಕೆ ಪತ್ರ ಬರೀತಾರೆ. ಕೇಂದ್ರ ಯಾವುದೇ FIR ಇಲ್ಲ, ಚಾರ್ಜ್ ಶೀಟ್ ಇಲ್ಲ. ಕೇಂದ್ರ ಏನು ಮಾಡೋಕ್ಕಾಗತ್ತೆ? ಕಳಿಸಿದ್ದು ನನ್ನ ನೇರವಾದ ಎಲಿಗೇಷನ್ ಇದೆ, ಸಿದ್ದರಾಮಯ್ಯನವರೇ ಕಳಿಸಿದ್ದಾರೆ. ಇದು ಯಾವುದೇ ಅನುಮಾನ ಇಲ್ಲಿದೆ. ಸಿದ್ದರಾಮಯ್ಯನವರೇ ಅವ್ರನ್ನ ಕಳಿಸಿದ್ದಾರೆ. ಕಳಿಸಿ ಈಗ ಡ್ರಾಮಾ ಮಾಡೋದಕ್ಕೆ ಕೇಂದ್ರಕ್ಕೆ ಪತ್ರ ಬರೀತಾರೆ. ಕೇಂದ್ರ ಯಾವುದೇ FIR ಇಲ್ಲ, ಚಾರ್ಜ್ ಶೀಟ್ ಇಲ್ಲ. ಕೇಂದ್ರ ಏನು ಮಾಡೋಕ್ಕೆ? ಪ್ರಜ್ವಲ್ ರೇವಣ್ಣರನ್ನ ದೇವೇಗೌಡರು ವಿದೇಶಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿಯೇ ಪಾಸ್ಪೋರ್ಟ್ ವ್ಯವಸ್ಥೆ ಮಾಡಿಸಿದ್ದಾರೆ ಅಂತ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಂತ JDSನ ಕೋರ್ ಕಮಿಟಿ ಅಧ್ಯಕ್ಷ GT ದೇವೇಗೌಡ ಸಂಸದರಾಗಿ ಆಯ್ಕೆ ಆದಮೇಲೆ ರೆಡ್ ಪಾಸ್ಪೋರ್ಟ್ ಕೊಡ್ತಾರೆ, ಆಗ ವಿದೇಶಕ್ಕೆ ಹೋಗ್ಬೋದು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯವರು ಭಾಳ ವರ್ಷಗಳಿಂದ ಶಾಸಕರಾಗಿ, ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಅವ್ರಿಗೆ ಗೊತ್ತಿರೋ ವಿಚಾರ. ಲೋಕಸಭಾ ಸದಸ್ಯರು ಗೆದ್ದು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಅವ್ರಿಗೆ ರೆಡ್ ಪಾಸ್ಪೋರ್ಟ್ ಕೊಡ್ತಾರೆ. ರೆಡ್ ಪಾಸ್ಪೋರ್ಟ್, ಡಿಪ್ಲೊಮೆಟ್ ಪಾಸ್ಪೋರ್ಟ್ ಕೊಡ್ತಾರೆ. ಬೇರೆ ದೇಶಗಳಿಗೆ ಹೋಗ್ಲಿಕ್ಕೆ ಕೆಲವು ದೇಶಗಳಿಗೆ, ನಿಮ್ಮ ಜರ್ಮನ್ನು, ಯುರೋಪ್ ಕಂಟ್ರೀಸ್ಗೆ ಅವ್ರಿಗೆ ವೀಸಾನೇ ಬೇಕಿಲ್ಲ. ಅದೇ ಪಾಸ್ಪೋರ್ಟ್ಸಲ್ಲಿ ಹೋಗ್ತಾರೆ. ಬೇರೆ ದೇಶಕ್ಕೆ ಎಲ್ಲರ ಅವಶ್ಯಕತೆ ಇದ್ದರೆ ವಿತಿನ್ 1 ಅವರಲ್ಲಿ ಅವ್ರಿಗೆ ವೀಸಾ ಕೊಡ್ತಾರೆ. ಅದಕ್ಕೆ ದೇವೇಗೌಡರು ರೆಕಮೆಂಡ್ ಮಾಡಿದ್ರು, BJP ಅವ್ರು ಕೊಡಿಸಿದ್ರು, ಮೋದಿಯವ್ರು ಕೊಡಿಸಿದ್ರು ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ, ಅಮಿತ್ ಶಾ ಅವರು ನೇರವಾಗಿ ಪ್ರಿಯಾಂಕಾ ಗಾಂಧಿ ಬಂದು ಕರ್ನಾಟಕದಲ್ಲಿ BJP ಮೇಲೆ ಯಾವಾಗ ಹೇಳಿದ್ರು, ಕೇಂದ್ರ ಸರ್ಕಾರ ನಾವೇನೂ ಮಾಡಲಿಕ್ಕೆ ಅಧಿಕಾರ ನಮಗಿಲ್ಲ, ಎಲ್ಲ ನಿಮ್ಮಲ್ಲೇ ಇದೆ ಅಧಿಕಾರ, ನಿಮ್ಮದೇ ಮುಖ್ಯಮಂತ್ರಿ, ನಿಮ್ಮದೇ ಉಪಮುಖ್ಯಮಂತ್ರಿ, ನಿಮ್ಮದೇ ಸರ್ಕಾರ, ನೀವು ಯಾಕೆ ಕ್ರಮ ಕೈಗೊಂಡಿಲ್ಲ, ಯಾರು ಜವಾಬ್ದಾರಿ? ಇನ್ನು ಮಾಜಿ CM HDK ಆರೋಪಕ್ಕೆ DCM DK ತಿರುಗೇಟು ಕೊಟ್ಟಿದ್ದಾರೆ. ಕಾರ್ತಿಕ್ನನ್ನ ಮಲೇಷ್ಯಾದಲ್ಲಿ ಇರಿಸಿದ್ದಾರೆ ಎಂದಿದ್ದಂಥ HDK, ಹೌದಾ ನಮ್ಮ ಬ್ರದರ್ ಹೇಳಿದ್ರ? ಅಚ್ಚಾ ಅಚ್ಚಾ ಅಂತ DK ಹೇಳಿದ್ದಾರೆ. ಹೌದಾ, ನಮ್ಮ ಬ್ರದರ್ ಹೇಳಿದ್ರ? ಅಚ್ಚಾ ಅಚ್ಚಾ. ಈಗ ನಮ್ಮ ಬ್ರದರ್ ಹೇಳಿದ್ಮೇಲೆ ನಮ್ಮ ಬ್ರದರ್ಗೆಲ್ಲ ಇನ್ಫಾರ್ಮೇಶನ್ ಗೊತ್ತಿರ್ಬೇಕಲ್ಲ. ಅಲ್ಲಿ ಸೆಂಟ್ರಲ್ ಇಂದ ತಗೊಳ್ಳಿ, ಯಾರು ಕಳ್ಸವ್ರೆ, ಯಾರು ಮಾಡವ್ರೆ, ಏನು ಎತ್ತ ಅಂತ. ಏನು ನನಗೆ ತಲೆಕೆಟ್ಟಿದ್ಯಾ? ನನಗೆ ಫೈಟ್ ರೋಡಲ್ಲಿ ಫೈಟ್ ಮಾಡ್ತಿದ್ದೆ ನಾನು. ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಿಕ್ಕಿ ಯಾವುದೋ ಒಂದು ತೋಟದಲ್ಲಿ ಮಡಗೋದು, ಇನ್ನೊಂದು ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ, ಅವ್ರಿಗೆ ಅವಶ್ಯಕತೆ ಇದೆ. ಯಾರು ಈಗ ಅವ್ನು ಹುಡುಗ ಹೇಳೋನಲ್ಲ, ನಾನು BJP ಅವ್ರು ಕೊಟ್ಟೆ ಅಂತ. ಇನ್ನೊಂದು ಕಡೆ ಅವ್ನು ಯಾರು ಅಡ್ವೊಕೇಟ್ ಹೇಳಿದಾರಲ್ಲ, ನಾನು ಕುಮಾರಣ್ಣನ ಬಗ್ಗೆ ನನಗೆ ಅಭಿಮಾನ, ಗೌಡ್ರ ಬಗ್ಗೆ ಅಭಿಮಾನ, ನಾನು ಭೇಟಿ ಮಾಡಿದ್ದೆ, ನಾನು ತಿಳಿಸಿದ್ದೆ, ನಾವು ತಾತನು ಕೂಡ ಏನೋ ಹೇಳಿದ್ದಾನಲ್ಲ. ಅದು ಬಿಡಿ, ಅದು ನೆಕ್ಸ್ಟ್ ಪಾಯಿಂಟ್ ಬರೋಣ. ಅದೆಲ್ಲ ಈಗ ನಾನು ಬಿಡಿ, ಈಗ ಯಾರು ರಿಲೀಸ್ ಮಾಡಿದ್ರು ಬಿಟ್ಟರು ಅಂತ ಅದು ನೆಕ್ಸ್ಟ್ ಒಂದು ಪ್ರಶ್ನೆ ಮಾಡೋಣ, ಒಂದು ಚರ್ಚೆ ಮಾಡೋಣ. ಅದಕ್ಕೆ ಡಿಬೇಟ್ ಮಾಡೋದು ಬೇಡ, ಚರ್ಚೆ ಮಾಡೋಣ. ಯಾರು ಬಿಟ್ರು, ಯಾರು ರಿಲೀಸ್ ಮಾಡಿದ್ರು ಅಂತ. ಅದಕ್ಕೆ ನಾನು ಎಲ್ಲ ಸವಾಲು ಅದಕ್ಕೆ ಸಿದ್ಧನಾಗಿದ್ದೀನಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.